ನಮಸ್ಕಾರ ಸ್ನೇಹಿತರೆ. ಇಂದು ನಾವು ತುಂಬ ಸುಲಭವಾಗಿ ಮಾಡುವ ಸಿಹಿಗೆಣಸಿನ ರೆಸಿಪಿನ ನೋಡ್ಕೊಳ್ಳೋಣ. ಕೇವಲ 10 ನಿಮಿಷದಲ್ಲಿ ನಾವು ಇವತ್ತು ಈ ಸಿಹಿಗೆಣಸಿನ ರೆಸಿಪಿನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಅದಕ್ಕೂ ಮೊದಲಿಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಲ್ಲಿ ಸಿಹಿಗೆಣಸನ್ನು ನಾನಿಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ನಾನಿವಾಗ ಇದನ್ನು ಸಾಫ್ಟಾಗಿ ಬೇಯಿಸ್ಕೊಂಡ ನಂತರ ಇದನ್ನು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ನಾನು ಪೂರ್ತಿಯಾಗಿ ಒಂದೇ ಸಲಿಗೆ ಎಲ್ಲದನ್ನು ನೀಟಾಗಿ ಸಿಪ್ಪೆ ಅದು ಸ್ವಲ್ಪ ಶೇಪ್ ಸ್ವಲ್ಪ ಬೇರೆ ಥರ ಇರೋದ್ರಿಂದ ಸ್ವಲ್ಪ ಸಿಪ್ಪೆಗಳು ಅಡ್ಡ ಇದ್ದಿದ್ದರಿಂದ ಬಂದಿದೆ. ಕೆಲವು ಚೆನ್ನಾಗಿರುತ್ತೆ, ಅದನ್ನು ನೀವು ನೀಟಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ಮಾಡ್ಕೊಬೋದು. ಕೇವಲ 10 ನಿಮಿಷ ಇದ್ದರೆ ಸಾಕು. ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಈ ರೆಸಿಪಿನ. ನೋಡಿ, ಈಗ ಸ್ಮ್ಯಾಶ್ ಮಾಡಿ ರೆಡಿಯಾಗಿದೆ. ಈಗ ನಾನೊಂದು ಪ್ಯಾನ್ಗೆ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿ ಬೇಕಂತ ಹೇಳಿದ್ರೆ ಇನ್ನೊಂದು ಸ್ಪೂನ್ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು, ಬಟ್ 1 ಸ್ಪೂನು ತುಂಬ ಸಫಿಷಿಯೆಂಟ್ ಆಗಿರುತ್ತೆ. ಈಗ ನಾನಿಲ್ಲಿ ಇದನ್ನು ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಕ್ಯಾಶ್ಯೂ ನಟ್ನ ತೊಗೊಂಡಿದ್ದೀನಿ. ಬಾದಾಮ್ ಇದ್ದವರು ಬಾದಾಮಿ ಕೂಡ ತೊಗೊಳ್ಬೋದು. ಡ್ರೈ ಫ್ರೂಟ್ಸ್ನ ಹಾಕೋದ್ರಿಂದ ತಿನ್ನಬೇಕಾದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಇದಿವಾಗ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾನೆಲ್ಲದನ್ನು ಒಂದು ಕಪ್ಪಿಗೆ ಹಾಕಿಟ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಬೇಗನೆ ಬಿಸಿ ಆಗೋದ್ರಿಂದ ಫಸ್ಟು ನಾನು ಗೋಡಂಬಿನ ಹುರ್ಕೊಂಡಿದ್ದೀನಿ. ನಂತರ 1-2 ನಿಮಿಷ ದ್ರಾಕ್ಷಿನ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಹಾಕಿದ ತಕ್ಷಣ. ನಂತರ ಇದನ್ನು ಕೂಡ ನಾನು ಅದೇ ಕಪ್ಪಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರ ನಾನು ಮತ್ತೆ ಇದೇ ಪ್ಯಾನ್ಗೆ ಮತ್ತೆ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನೇನಿವಾಗ ಗೆಣಸನ್ನು ಚೆನ್ನಾಗಿ ಇವಾಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದನ್ನು ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಈ ಥರ ಉಂಡೆ ಆಗಿರೋದನ್ನೆಲ್ಲ ನೀವು ಇವಾಗ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಬೇಗನೆ ಬೆಂದ್ಕೊಂಡ್ಬಿಡುತ್ತೆ, ಯಾಕಂದರೆ ಆಲ್ರೆಡಿ ನಾವು ಬೇಯಿಸಿರೋದ್ರಿಂದ. ಇದು ಜಸ್ಟ್ ಈ ಥರ ದಪ್ಪ ಉಂಡೆ ಆಗಿರೋದನ್ನು ನಾವು ಚೆನ್ನಾಗಿ ಈ ಥರ ಬಿಡಿಸ್ಕೊಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಬೇಕು. ಒಂದು 2-3 ನಿಮಿಷ ಈ ಥರ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಗಟ್ಟಿ ಇರುತ್ತೆ ಇದು. ಅದನ್ನೆಲ್ಲ ನೀವು ತೆಗೆದುಬಿಟ್ಟು ನೀಟಾಗಿ ಈ ಥರ ಮಾಡ್ಕೊಳ್ಬೇಕು. ಅದು ಬಿಡಿಯಾಗಿ ಬರೋ ಥರ ಒಂದು 2-3 ನಿಮಿಷ ಆದ ನಂತರ ಈ ಥರ ಆಗುತ್ತೆ. ನಂತರ ನಾನಿಲ್ಲಿ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೋಬೋದು. ತುಂಬ ಸಿಹಿ ಬೇಡ ಅಂತ ಹೇಳಿದ್ರೆ, ಯಾಕಂದರೆ ಆಲ್ರೆಡಿ ಗೆಣಸು ತುಂಬ ಸಿಹಿ ಇರೋದ್ರಿಂದ ನೀವು ಇಲ್ಲಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಅರ್ಧ ಕಪ್ ಆಗೋವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಕಡಿಮೆ ಸಾಕು ಅಂತ ಹೇಳೋರು ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಳಿ, ನ್ಯಾಚುರಲ್ ಆಗಿರಲಿ ಅನ್ನೋರು. ಬೆಲ್ಲ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಪೌಡ್ರ್ ಬೆಲ್ಲ ಬರುತ್ತಲ್ಲ, ಆ ಥರ. ಇದು ಸ್ವಲ್ಪ ಈ ಥರ ಒಂದು 2-3 ನಿಮಿಷ ಚೆನ್ನಾಗಿ ಸಕ್ಕರೆ ಜೊತೆ ಬೆರೆತ ನಂತರ 1/4 ಕಪ್ ಆಗೋಷ್ಟು ಹಾಲನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಈ ಥರ ನೀವು ಇದನ್ನು ಚೆನ್ನಾಗಿ ಈ ಥರ ಬೇಯಿಸ್ಕೊಬೇಕು ಹಾಲಿನ ಜೊತೆಗೆ. ಒಂದು 2-3 ನಿಮಿಷ ಚೆನ್ನಾಗಿದು ಬೇಯಬೇಕಾಗತ್ತೆ ಪೂರ್ತಿಯಾಗಿ. ನೋಡಿ, ಇಲ್ಲಿ ನೀವು ಏಲಕ್ಕಿ ಪೌಡ್ರ್ ಫ್ಲೇವರ್ ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಸೇರಿಸ್ಕೋಬೋದು. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ತುಂಬ ಈಸಿಯಾದಂಥ ಪ್ರೊಸೀಜರ್ ಇದು. 10 ನಿಮಿಷ ಇದ್ದರೆ ಸಾಕು, ಈ ರೆಸಿಪಿ ರೆಡಿಯಾಗಿಬಿಡುತ್ತೆ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ತಿನ್ನೋದಕ್ಕೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡಿ, ಈ ಥರ ತಳನ ಬಿಟ್ಟು ಬರಬೇಕು, ಅಲ್ಲಿವರೆಗೂ ನೀವು ಇದನ್ನು ಬೇಯಿಸ್ಕೋಬೇಕು. ಈಗ ತಳ ಬಿಟ್ಟಿದೆ. ಈಗ ನಾನು ಏನು ಡ್ರೈ ಫ್ರೂಟ್ಸ್ನ ಮಾಡ್ಕೊಂಡಿದ್ದೀನಿ ಅದನ್ನು ಇದ್ರ ಜೊತೆಗೆ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವೀಗ ಸರ್ವಿಂಗ್ ಬೌಲ್ಗೆ ಇದನ್ನು ಹಾಕಿಬಿಟ್ಟು ನೀವು ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇವತ್ತು ನಾವು ಸಿಹಿಗೆಣಸಿನ ರೆಸಿಪಿನ ನೋಡ್ಕೊಂಡಿದ್ದೀರ. ಇದೇ ತರಹದ ಹೊಸ ಈಸಿ ಆದಂತಹ ರೆಸಿಪಿನ ನನ್ನ ಚಾನಲ್ನಲ್ಲಿ ನೀವು ನೋಡಬೇಕು ಅನ್ನೋದಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.